ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ವಿಶ್ವ T20 ಟೂರ್ನಮೆಂಟ್ ಏನಿದೆ ಅದು ಭಾರತ ಮತ್ತು ಶ್ರೀಲಂಕಾದ ಜಂಟಿಯಾಗಿ ನಡೆಸಲಿದೆ. ಆದರೆ ಒಂದು ಪ್ರಶ್ನೆ ಇದೆ, ಇನ್ನೂ ಕೂಡ ಅದು ಸಮಸ್ಯೆ. ಬಾಂಗ್ಲಾದೇಶ ಈ ಟೂರ್ನಿಯಲ್ಲಿ ಆಡುತ್ತೋ ಇಲ್ಲವೋ? ಈಗಾಗಲೇ ಭಾರತದಲ್ಲಿ ಸೆಕ್ಯೂರಿಟಿಯ ಸಮಸ್ಯೆ ಇದೆ ತಮಗೆ, ಆದ್ದರಿಂದ ತಾವು ಆಡಲ್ಲ ಅನ್ನುವ ಮಾತನ್ನ ಬಾಂಗ್ಲಾದೇಶ ಹೇಳಿದೆ. ಬೇರೆ ವೆನ್ಯೂ ಅನ್ನ ಕೊಡಿ ಅಂತ ಹೇಳಿ. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅದು ಕೊಡುವ ಚಾನ್ಸಸ್ ಕಾಣ್ತಾ ಇಲ್ಲ. ಸೊ ಅದರಿಂದ ಏನಾಗುತ್ತೆ ಗೊತ್ತಿಲ್ಲ. ಅದೇನೇ ಆಗಲಿ, ನನ್ನ ಪ್ರಶ್ನೆ ಬೇರೆ. ನಮ್ಮ ದೇಶಭಕ್ತಿಗಿಂತ ನಮಗೆ ಕ್ರಿಕೆಟ್ ದೊಡ್ಡದ? ನಾವು ದೇಶಭಕ್ತರು, ನಾವು ಹಿಂದೂಗಳು. ವಿಶ್ವದಲ್ಲಿರುವ ಏಕಮೇವ ಹಿಂದೂ ರಾಷ್ಟ್ರ ಅಂದ್ರೆ ನಮ್ದು ಅಲ್ವಾ? ಸೊ ಈ ಕಾರಣಕ್ಕಾಗಿ ನಮಗೆ ಹಿಂದುತ್ವ ಬಹಳ ಮುಖ್ಯ, ಕ್ರಿಕೆಟ್ ಅಲ್ಲ. ಆದ್ರಿಂದ ನಾವು ಹಿಂದೂಗಳನ್ನ ಬಿಟ್ಟು ಬೇರೆಯವ್ರ ಜೊತೆ ಕ್ರಿಕೆಟ್ ಆಡದೇ ಇದ್ರೆ ಏನಾಗುತ್ತೆ? ಕ್ರಿಶ್ಚಿಯನ್ರ ಜೊತೆ ನಾವು ಕ್ರಿಕೆಟ್ ಯಾಕೆ ಆಡ್ಬೇಕ್ರಿ? ನಾವಿಲ್ಲಿ ಕ್ರಿಸ್ಮಸ್ ದಿನ ಬಡ್ದಿಲ್ವ ಬಜರಂಗ ದಳದವರೆಲ್ಲ ಹೋಗ್ಬಿಟ್ಟು ಕ್ರಿಶ್ಚಿಯನ್ ಜೊತೆ ಯಾಕೆ ಕ್ರಿಕೆಟ್ ಆಡ್ಬೇಕು? ಮುಸ್ಲಿಮರ ಜೊತೆ ಅಂತೂ ನಾವು ಕ್ರಿಕೆಟ್ ಆಡಕ್ಕೆ ಸಾಧ್ಯ ಇಲ್ಲ, ನಮ್ಮ ಬದ್ಧ ವೈರಿಗಳು ಅಲ್ವಾ? ಕ್ರಿಶ್ಚಿಯನ್ರು ಬೌದ್ಧರ ಜೊತೆ ಗೊತ್ತಿಲ್ಲ ಯಾವ ದೇಶದಲ್ಲಿ, ಚೀನಾ ಬೌದ್ಧ ರಾಷ್ಟ್ರ, ಆದ್ರೆ ಚೀನಾದಲ್ಲಿ ಕ್ರಿಕೆಟ್ ಆಡಲ್ಲ, ಅದೊಂದು ಪ್ರಾಬ್ಲಮ್. ಇಲ್ಲದ್ರೆ ಚೀನಾ ಜೊತೆ ಆಡುವ ಅಲ್ಲ, ಚೀನಾನು ನಮ್ಮ ವೈರಿ ಅಲ್ವಾ? ಸೊ ಅದರಿಂದ ನಮ್ಗೆ ದೇಶಭಕ್ತಿ ಬಹಳ ಮುಖ್ಯವಾದ್ರಿಂದ ಕ್ರಿಕೆಟ್ ಏನಿದೆ ಅದನ್ನ ಬಿಟ್ರೆ ಏನಾಗುತ್ತೆ? ಯಾಕೆ ಯೋಚನೆ ಮಾಡಬಾರ್ದು? ದೇಶಭಕ್ತಿಗಿಂತ ದುಡ್ಡು ದೊಡ್ಡದ? ಐ ಡೋಂಟ್ ಥಿಂಕ್ ಸೊ. ಯಾಕೆಂದ್ರೆ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ನೇತೃತ್ವ ನಮ್ಮ ಜೈ ಶಾ ಅವರು, ಅವ್ರ ತಂದೆ ಅಮಿತ್ ಶಾಜಿ ಅವರು ಅತಿ ದೊಡ್ಡ ದೇಶಭಕ್ತರು. ಮೋದಿ ಅವರು ಸಮಾನ ದೇಶಭಕ್ತರಿದ್ರು ಇರ್ಬೋದು. ಅವ್ರ ಮಗ ಅವ್ರೇನು ಸಣ್ಣ ದೇಶಭಕ್ತರಾಗ ಸಾಧ್ಯನಾ? ಅವರು ದೊಡ್ಡ ದೇಶಭಕ್ತರೇ. ಸೊ ಆ ಕಾರಣಕ್ಕಾಗಿ ನನಗನ್ಸುತ್ತೆ ಜೈ ಶಾ ನಾವು ಹಿಂದೂಗಳ ಬಿಟ್ಟು ಬೇರೆಯವ್ರ ಜೊತೆ ಕ್ರಿಕೆಟ್ ಆಡಲ್ಲ ಅನ್ನುವ ತೀರ್ಮಾನಕ್ಕೆ ಬರ್ಬೇಕು. ಯಾಕೆಂದ್ರೆ ಈಗ ಬಾಂಗ್ಲಾದೇಶ ಭಾರತಕ್ಕೆ ಬರುತ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಈಗಾಗಲೇ ಸೊ ಬಾಂಗ್ಲಾದೇಶದವರು ಅಂತ ಹೇಳಿ ಯಾರನ್ನೋ ಬಡಿಯೋದು ಪ್ರಾರಂಭ ಮಾಡಿದ್ದೇವೆ ನಾವಿಲ್ಲಿ. ಸೊ ಮಂಗಳೂರಿನಲ್ಲಿ ಯಾರೊಬ್ಬ ಜಾರ್ಖಂಡ್ನವ್ರು ಯಾರನ್ನೋ ಬಡಿದ್ರಂತೆ ಬಾಂಗ್ಲಾದೇಶ. ಮುಖ ನೋಡೋದು ಬಡಿಯೋದು ಎರಡೇ ಕೆಲಸ ನಾವು. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗುತ್ತೆ, ಅದಕ್ಕೆ ಪ್ರತಿಕಾರ ತೀರ್ಸ್ಕೊಳ್ಳೋದು ಬೇಡ. ಸೇಡಿನ ಬಗ್ಗೆ ಬಹಳ ಡಿಫ್ರೆಂಟ್ ಆದ ವ್ಯಾಖ್ಯಾನಗಳಿವೆ. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅಜಿತ್ ದೋವಲ್ ಅವರು ಇತಿಹಾಸದ ಸೇಡು ತೀರ್ಸ್ಕೋಬೇಕು ಅಂತ. ಇದೆಲ್ಲ ಇತಿಹಾಸದ ಸೇಡಿನ ಭಾಗ ಆಗಿರಬಹುದು ಅಲ್ವಾ? ಸೊ ಬಾಂಗ್ಲಾದೇಶ ಈಗ ಭಾರತಕ್ಕೆ ಬರೋಕ್ ಹೆದರ್ತಾ ಇದೆ ಅಂತ. ಯಾಕೆ ಅಂತ ಅಂದ್ರೆ ಈಗ್ಲೇನೆ ಬಾಂಗ್ಲಾದೇಶಿಯರು ಅಂತ ಹೇಳಿ ಪಾಪ ಪಶ್ಚಿಮ ಬಂಗಾಳದಿಂದ ಬಂದವ್ರನ್ನು ಬಡಿಯಲಾಗ್ತಾ ಇದೆ. ಅವ್ರ ಮುಖ ಬೇರೆ ರೀತಿ ಕಂಡಾಗ ಚೀನಿಯರು ಅಂತ ಬಡಿಯಲಾಗ್ತಾ ಇದೆ. ಈಗ ಇತ್ತೀಚೆಗೆ ನೋಡ್ತಾ ಇದ್ದೆ ನಾನು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಒಬ್ಬಳ ಹೆಣ್ಣು ಮಗಳು ಕಣ್ಣೀರ್ ಹಾಕ್ಬಿಟ್ರು, ನಾವು ಭಾರತೀಯರು ಕಣ್ರಿ, ನಾವು ಭಾರತೀಯರು ಅಂತ ಬಡ್ದಿದ್ದೆ. ಹಿಂದೆ ಮುಂದೆ ನೋಡಿಲ್ಲ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಕ್ರಿಶ್ಚಿಯನ್ರು ಇರೋದು ನಾರ್ತ್ ಈಸ್ಟರ್ನ್ ಸ್ಟೇಟ್ ನಲ್ಲಿ. ಅವ್ರು ಗೋಮಾಂಸ ಬೇರೆ ತಿಂತಾರೆ ಅಲ್ವಾ? ನಾರ್ತ್ ಈಸ್ಟರ್ನ್ ಸ್ಟೇಟ್ ಈಶಾನ್ಯ ರಾಜ್ಯಗಳು ಅಂತೀವಿ. ಸೊ ಹಿಂದ್ ಮುಂದೆ ನೋಡೋದಿಲ್ಲ ನಾವು. ಹಿಂದುತ್ವ ಬಡಿ ನಮ್ ಕಲಿಯೋದೇ ಅದಲ್ವಾ? ಸೊ ಅದರಿಂದ ಈಗಿರುವ ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಒಂದು T20 ಕ್ರಿಕೆಟ್ ಏನಿದೆ, ಟೂರ್ನಿ ಏನಿದೆ, ಆ ಟೂರ್ನಿ ಅಲ್ಲಿ ಹಿಂದೂಗಳ ತಂಡ ಇದ್ದರೆ ಮಾತ್ರ ಆಡ್ಬೇಕು. ಕ್ರಿಶ್ಚಿಯನ್ರ ಜೊತೆ ಮುಸ್ಲಿಮರ ಜೊತೆ ಕ್ರಿಕೆಟ್ ಆಡ್ಕೊಡುದು. ನಾವು ದೇಶಭಕ್ತರು. ನಾವು ಕ್ರಿಶ್ಚಿಯನ್ರೆಲ್ಲ ಬಂದ್ಬಿಟ್ಟು ಇಲ್ಲಿ ಮತಾಂತರ ಮಾಡ್ತಾರೆ. ಇಲ್ಲಿ ಅವ್ರ ಜೊತೆ ಕ್ರಿಕೆಟ್ ಆಡಕ್ಕಾಗುತ್ತಾ ನಾವು? ಯು ಶುಡ್ ನಾಟ್. ಮುಸ್ಲಿಮರು ನಾನು ಹೇಳಿದೆ ಈಗಾಗಲೇ ಅಲ್ವಾ, ಭಯೋತ್ಪಾದಕ ಚಟುವಟಿಕೆ, ಅವ್ರ ಜೊತೆ ಕ್ರಿಕೆಟ್ ಆಡಬಾರ್ದು. ಕ್ರಿಕೆಟ್ ಬ್ಯಾಡ ಕಣ್ರಿ, ನಮ್ಗೆ ಯಾಕೆ ಕ್ರಿಕೆಟ್ ಆಟ ಬೇಕು? ನಾವು ಆರಾಮಾಗಿ ಅಯೋಧ್ಯೆ ರಾಮನ ಭಜನೆ ಮಾಡೋಣ, ಪುರಿ ಜಗನ್ನಾಥನ್ ನೋಡೋಣ. ಕರ್ನಾಟಕದಲ್ಲೂ ನಮ್ಗೆ ಬೇಕಾದಷ್ಟು ಇದೆ. ನಮ್ಗೆ ಧರ್ಮಸ್ಥಳ ಇದೆ, ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಗೋಕರ್ಣ ಇದೆ. ನಾವ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮನರಂಜನೆ ತಗೊಳ ಕ್ರಿಕೆಟ್ ಆಗ್ಬೇಕು?
ಅಲ್ವಾ? ಇದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಇವತ್ತಿನ ದಿನ. ಬಾಂಗ್ಲಾದೇಶದವರು ಇಲ್ಲಿ ಬಂದ್ರೆ ನಮ್ ದೇಶಭಕ್ತರು ಸುಮ್ನೆ ಇರ್ತಾರ? ನನ್ಗೆ ಹಂಗ ಅನ್ಸಲ್ಲ. ದೇಶಭಕ್ತಿ ಬಹಳ ದೊಡ್ಡದು. ಬಜರಂಗ ದಳ, ಶ್ರೀರಾಮ್ ಸೇನೆ ಎಲ್ಲ ಸಂಘಟನೆಗಳು, ಅದ್ಭುತವಾದ ಸಂಘಟನೆಗಳಿವೆ. ಅವ್ರು ಬೆಂಗಾಲಿಗಳು ಅಂತ ಹೇಳ್ಕೊಂಡು ಏನಾದ್ರೂ ಬಾಂಗ್ಲಾದೇಶದವ್ರು ಬಂದ್ರೆ ಇವೆಲ್ಲ ನುಗ್ಗಿ ಬೋಡದ್ ಬಿಟ್ರೆ ಚಾನ್ಸಸ್ ಇದೆ. ರಕ್ಷಣೆ ಮಾಡೋರು ಯಾರು ಅವ್ರನ್ನ? ಅಲ್ವಾ? ಆದ್ರಿಂದ ಅವ್ರು ಬರದೇ ಇರೋದು ಒಳ್ಳೇದು. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗ್ತಾ ಇದೆ. ನೀವು ಹೋಗ್ಬಿಟ್ಟು ನಾನು ಹೀಗೆ ಹೇಳ್ದ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಆಗ್ತಾ ಇಲ್ವ ಅಂತೆಲ್ಲ ಕೇಳ್ಕೊಡುದು. ಭಾರತದಲ್ಲಿ ಹಂಗಲ್ಲ. ಭಾರತದಲ್ಲಿ ಅದೇ ಬೇರೆ, ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ ಅಲ್ವಾ? ಹೌದಲ್ವಾ? ಸೊ ಈಗ ನೋಡಿ, ಇವತ್ತು ನೋಡ್ತಾ ಇದ್ದೆ, ಬಿಜೆಪಿ ಕೋಗಿಲು ಬಡಾವಣೆಗೆ ಒಂದು ಸತ್ಯ ಶೋಧನಾ ಸಮಿತಿ ಕಳಿಸ್ಬಿಟ್ಟಿತ್ತು. ಅಲ್ಲಿರೋರೆಲ್ಲ ಸತ್ಯ ಶೋಧಕರೇ, ಒಬ್ರಿಗಿಂತ ಒಬ್ರು ಸತ್ಯ ಶೋಧಕರು. ಹೋಗ್ಬಿಟ್ಟು ಅವರು ಮಹತ್ವದ ಅಂಶಗಳನ್ನು ಪತ್ತೆ ಹಾಕ್ಬಿಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಬೆಂಗಳೂರಿನಲ್ಲಿ 2 ಲಕ್ಷ ಬಾಂಗ್ಲಾದೇಶಿಗಳಿದಾರಂತೆ. ಹಾಗಿದ್ರೆ ಈ 2 ಲಕ್ಷ ಇದ್ರೆ ಅವ್ರು ಬೆಂಗಳೂರಿಗೆ ಹೇಗ್ ಬಂದ್ರು, ಯಾವ ಗಡಿಯಿಂದ ಬಂದ್ರು ಅಂತ ನಾವು ಪ್ರಶ್ನೆ ಕೇಳ್ಕೊಡುದು. ಅದು ರಾಷ್ಟ್ರದ್ರೋಹ ಆಗತ್ತೆ ಅಲ್ವಾ? ಅವ್ರು ಹ್ಯಾಂಗ್ ಬಂದ್ರು? ಗಡಿ ಇದೆಯಲ್ಲ, ಯಾರ್ದು ಗಡಿ ಕಾಯ್ಬೇಕಾದವರು ಅಲ್ವಾ? ಕಳೆದ 10-11 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದವರು ಗಡಿಲಿ ಏನ್ ಮಾಡ್ತಾ ಇದ್ರು ಅಂತ ಕೇಳ್ಕೊಡುದು. ಅದು ರಾಷ್ಟ್ರದ್ರೋಹ ಆಗತ್ತೆ. ಅದಕ್ಕೆ ಮೋಸ್ಟ್ ಪ್ರಾಬಲಿ ಅವ್ರು ಹೇಳೋದು ಕಾಂಗ್ರೆಸ್ಸಿಗರೇ ಕರ್ಕೊಂಡ್ಬಂದ್ ಬಿಟ್ಟಿದ್ದಾರೆ ಅಂತ. ಸೊ ಆದ್ರಿಂದ 2 ಲಕ್ಷನ ಹೇಗ್ ಬಂದ್ರು ಇಲ್ಲಿ ಕೇಳ 2 ಲಕ್ಷನೇ ಇದಾಗುತ್ತೆ. ಅದ್ರ ಜೊತೆಗೆ ಆ ಸತ್ಯ ಶೋಧನೆ, ಏನು ಸತ್ಯ ಶೋಧನೆ ಅವ್ರದ್ದು ಅಂತಂದ್ರೆ, ವಿಸಿ ದಟ್ಟ ಅಲ್ಲಿರುವಂತಹ 30 ಮನೆಗಳ ಹಿಂದೂಗಳದ್ದು ಅಷ್ಟೇ, ಉಳಿದೆಲ್ಲ ಮುಸ್ಲಿಮರದ್ದು. ಉಳಿದವರೆಲ್ಲ ಬಾಂಗ್ಲಾದೇಶದಿಂದ ಬಂದವರು. ಆದ್ರಿಂದ ಅವರಿಗೆ ಮನೆ ಕೊಡ್ಕೊಡುದು. ಹಾಗಿದ್ರೆ ಅವ್ರು ಕರೆದು ಯಾಕೆ ಕ್ರಿಕೆಟ್ ಆಡ್ತೀರಿ? ಕ್ರಿಕೆಟಿಗೆ ಅವ್ರು ಬರಲೇಬೇಕು ಅಂತ ಒತ್ತಡ ಯಾಕೆ ಅಲ್ವಾ? ಜೈಶಾ ಅವರು ರಾಷ್ಟ್ರಭಕ್ತರು, ಪರಂಪರೆಯಲ್ಲಿ ಬಂದವರು, ಹೇಳ್ಬಿಡ್ಬೇಕಲ್ವಾ? ನೋಡ್ರಿ, ಬಾಂಗ್ಲಾದೇಶದವ್ರು ಆಡ್ಬೇಡಿ. ಆದ್ರೆ ಅವ್ರು ಮನವಿ ಮಾಡ್ಕೊತಿದ್ದಾರೆ, ನ್ಯೂಟ್ರಲ್ ಆದ ಜಾಗದಲ್ಲಿ ಆಡ್ತೀವಿ. ಶ್ರೀಲಂಕಾದಲ್ಲಿ ಇಲ್ಲ, ನೀವು ಇಲ್ಲೇ ಆಡ್ಬೇಕು. ಪಾಕಿಸ್ತಾನ ಆದ್ರೆ ಎಸ್, ಅಲ್ಲಿ ಆಡ್ಬಹುದು. ನನ್ನ ಪ್ರಶ್ನೆ ಇರೋದು, ಈಗ ಪಾಕಿಸ್ತಾನ ಬೇರೆ ಅಲ್ಲ, ಬಾಂಗ್ಲಾದೇಶ ಬೇರೆ ಅಲ್ಲ ಅಲ್ವಾ? ಇಬ್ರು ಈಗ ಆತ್ಮೀಯರಾಗಿದ್ದಾರೆ. ನಾವು ಬಹಳ ಒಳ್ಳೆ ಕೆಲಸ ಮಾಡಿದ್ದೇನೆ. ಏನ್ ಗೊತ್ತಾ, ನಮ್ಗೆಲ್ಲ ಅಂತಾರೆ ನಾವೊಂಥರ ಸಮಾಜವನ್ನು ಒಡಿತೀವಿ, ಎಲ್ಲ ಮಾಡ್ತೀವಿ ಅಂತ. ನಾವು ಒಗ್ಗೂಡಿಸ್ತೀವಿ. ನಾವೇನು ನಮ್ಮ ಮೋದಿಯವರು, ಅಮಿತ್ ಶಾ ಅವರು ಅಜಿತ್ ದೋವಲ್ ಅವರು, ನಾವು ಅವರು ಪ್ಲಸ್ ಪಾಯಿಂಟ್ ಅನ್ನು ನೋಡದೇ ಇಲ್ಲ, ಸುಮ್ಮನೆ ಟೀಕೆ ಮಾಡ್ತೀವಿ. ಅವ್ರು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ಒಂದು ಮಾಡಿದ್ರಲ್ಲ, ಸ್ನೇಹಿತರನ್ನಾಗಿ ಮಾಡಿದವ್ರು ಯಾರು? ಇವರೇ ಅಲ್ವಾ? ಬಿಕಾಸ್ ಆಫ್ ಇವ್ರ ಫಾರಿನ್ ಪಾಲಿಸಿಯಿಂದ ಒಂದು ಮಾಡಿದ್ರು. ಇವ್ರನ್ನ ಮಾತ್ರ ಅಲ್ಲ, ಇಡೀ ಮುಸ್ಲಿಂ ವರ್ಲ್ಡ್ ಅನ್ನ ಒಂದು ಮಾಡುವಂತ ತೀವ್ರ ರೂಪದ ಒಂದು ಪ್ರಯತ್ನದಲ್ಲಿ ಇವರೆಲ್ಲ ಇದ್ದಾರೆ. ಮುಸ್ಲಿಂ ವರ್ಲ್ಡ್ ಎಲ್ಲ ಒಂದಾಗಿರ್ಬೇಕು, ಮುಸ್ಲಿಂ ಜಗತ್ ಒಂದಾಗಬೇಕು. ಯಾಕಂದ್ರೆ ಈ ಇಸ್ಲಾಮು ಫೋಬಿಯಾ ಅನ್ನೋದು ಏನಿರುತ್ತಲ್ಲ, ಅದು ಅವ್ರನ್ನ ಒಂದು ಮಾಡುತ್ತೆ ಅಲ್ವಾ? ಅದು ಮಾಡ್ಬೇಕು, ಅವರೆಲ್ಲ ಒಂದಾಗಬೇಕು. ಅದರಿಂದ ಅಂತ ಒಳ್ಳೆ ಕೆಲಸವನ್ನು ಕೂಡ ನಮ್ಮವ್ರು ಮಾಡ್ತಿದ್ದಾರೆ. ಈಗ ದಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್, ಒಂದು T20 ಕ್ರಿಕೆಟ್ ಏನಿದೆ, ಆ ಟೂರ್ನಿ ರೂಪರೇಷೆಗಳನ್ನು ಬದಲಿಸ್ಬೇಕು ಫಸ್ಟ್, ಸೀರಿಯಸ್ ಆಗಿ. ಸೊ ಬಹಳ ಸ್ಪಷ್ಟವಾಗಿ ಜೈಶಾ ಅವರು ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾನು. ಅವ್ರಿಗೆ ಆ ಶಕ್ತಿ ಇದೆ. ಅವ್ರಿಗೆ ಸ್ವಲ್ಪ ಮಾತನಾಡೋದು ಕಷ್ಟ ಆಗುತ್ತೆ ಅಂತಂದ್ರೆ, ಗುಜರಾತಿ ಬರುತ್ತೆ ಅವರಿಗೆ, ಒಳ್ಳೆ ಗುಜರಾತಿ ಮಾತನಾಡ್ತಾರೆ. ಉಳಿದ ಭಾಷೆ ಸ್ವಲ್ಪ ಹಿಂದಿನೂ ಬರುತ್ತೆ, ಬರೋದೇ ಇಲ್ಲ ಅಂತಂದ್ರೆ ನಾನು ಒಪ್ಪಲ್ಲ. ಇಂಗ್ಲಿಷು ಸ್ವಲ್ಪ ಕಷ್ಟ ತಪ್ಪಲ್ಲಪ್ಪ. ಇಂಗ್ಲಿಷ್ ಎಲ್ಲರಿಗೂ ಇಂಗ್ಲಿಷ್ ಬರ್ಬೇಕು ಅಂತಿದ್ಯಾ? ಸೊ ನೀವು ವ್ಯವಹಾರ ಮಾಡೋದ್ರಲ್ಲಿ ಗುಜರಾತಿಗಳು ಬೆಸ್ಟ್. ಗುಜರಾತಿ ಸಾಕು, ದೇ ಆರ್ ಬಿಸ್ನೆಸ್ ಮ್ಯಾನ್. ಸೊ ನೀವು BCCI ಬಿಸ್ನೆಸ್ ಮಾಡೋದಕ್ಕೆ ನಿಮ್ಗೆ ಗುಜರಾತಿ ಬಂದ್ರೆ ಸಾಕು. ಅದೆಲ್ಲ ಇಂಟರ್ಪ್ರಿಟರ್ ಇರ್ತಾರೆ ಬಿಡಿ, ಯಾರನ್ನೊಬ್ರು ಇಂಟರ್ಪ್ರಿಟರ್ ಇಟ್ಕೋಬಹುದು, ಏನೋ ದೊಡ್ಡ ಪ್ರಶ್ನೆ ಅದೆಲ್ಲ, ಬರಲ್ಲ ಅಂತಾರಲ್ಲ. ಅವ್ರು ಸ್ವಲ್ಪ ಮದ್ದುಮಣಿ ಅಂತ ಕೆಲವರು ಟೀಕೆ ಮಾಡ್ತಾರೆ. ಮದ್ದುಮಣಿ ಅಲ್ಲ, ಇಸ್ ಸ್ಟ್ರಾಟಜಿಸ್ಟ್ ಅಂತ. ಅವ್ರು ಏನ್ ಕೇಳಿದ್ರು ಅದು ಉತ್ತರ ಕೊಡಲ್ಲ, ಸ್ಟ್ರಾಟಜಿ ಇದೆ. ಕೆಲವರು ಮೌನವಾಗಿರ್ತಾರೆ. ಜೈಶಾ ಹಂಗೇನೆ ಅಲ್ವಾ? ಅವ್ರನ್ನ ಅಮಿತ್ ಶಾ ರೆಡಿ ಮಾಡಿಬಿಟ್ಟಿದ್ದಾರೆ. 1000 ಕೋಟಿ ಕ್ರಿಕೆಟ್ ಸಂಸ್ಥೆ, ಇನ್ನೇನ್ ಬೇಕು ಅಲ್ವಾ?
ಇಂಥ ಸಾವಿರಾರು ಕೋಟಿಯ ಒಂದು ಕ್ರಿಕೆಟ್ ಸಂಸ್ಥೆ ಇದ್ರೆ ಸಾಕು, ಜಗತ್ತನ್ನೇ ಆಳ್ಬೋದು. ಸೊ ಆ ಕಾರಣಕ್ಕಾಗಿಯೇ ದಟ್ ನಾವು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ನಮ್ಮ ವೈರಿ ರಾಷ್ಟ್ರ ಆದ್ರೂ ಕ್ರಿಕೆಟ್ ಆಡ್ತೀವಿ. ನಾವು ಹೊರಗಡೆ ಆಡ್ತೀವಿ, ನಾವು ದುಡ್ಡು ಬಿಟ್ಟು ಕೊಡಲ್ಲ. ನಾವು ದುಡ್ಡು ನಂತರ ಉಳ್ದಲ್ಲ ಅಲ್ವಾ, ಹಣ ಬಿಡಕ್ಕಾಗಲ್ಲ. ಸೊ ಆದ್ರಿಂದ ಈ ಒಟ್ಟಾರೆ ಈ ಸಿಚುವೇಶನ್ ಏನಿದೆ ಇವತ್ತಿಂದು, ಕ್ರಿಕೆಟ್ ಅನ್ನೋದಿದೆಯಲ್ಲ, ಕ್ರೀಡೆ ಅನ್ನುವುದು ಸ್ನೇಹಕ್ಕೆ ಕಾರಣ ಆಗ್ಬೇಕು ಅಂತ ಅದು ಆಗ್ತಾ ಇದೆ. ನಮ್ಮೊಂದನ್ನು ಬಿಟ್ಟು ಉಳಿದವ್ರನ್ನೆಲ್ಲ ನಾವು ಒಂದು ಮಾಡ್ತಾ ಇದ್ದೀವಿ. ಅದಕ್ಕಾರ ನಮಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಲ್ವಾ. ಆದ್ರೆ ಯಾರು ಥ್ಯಾಂಕ್ಸು ಅನ್ನಲ್ಲ. ಈ ಸಿಚುವೇಶನ್ ನಿರ್ಮಾಣ ಆಗಿದೆ. ಮತ್ತೆ ಕ್ರಿಕೆಟ್ಗೆ ಬಂದ್ರೆ ಅದ್ರ ಜೊತೆಗೆ IPL ಕೂಡ. ಈಗ IPL ನಲ್ಲಿ ಬಾಂಗ್ಲಾದೇಶದ ಆಟಗಾರರನ್ನು ತಗೊಳ್ಳಲ್ಲ ಅಂತ ತೀರ್ಮಾನ ತಗೊಂಡು ಪಾಪ ಫಾಸ್ಟ್ ಬಾಲರ್ ಬಿಟ್ರು ಅಲ್ವಾ. ಸೊ ಅದು ಬಿಟ್ಟ ಮೇಲೆ IPL ಕೂಡ ಅಷ್ಟೇ. ನನಗೆ ಬಹಳ ಸ್ಪಷ್ಟವಾಗಿ ಅನ್ಸುತ್ತೆ, ನಾವು ರಾಷ್ಟ್ರ ಭಕ್ತರು, ನಾವು ಹಿಂದೂಗಳು, ನಮ್ಗೆ ಹಿಂದುತ್ವ, ನಾವು ಹಿಂದೂಗಳ ಜೊತೆ ಮಾತ್ರ ಆಡ್ತೀವಿ. IPL ನಲ್ಲಿ ಬೇರೆಯವ್ರಿಗೆ ಅವಕಾಶನೇ ಕೊಡ್ಕೊಡು. ಮುಸ್ಲಿಮ್ರಿಗೆ, ಕ್ರಿಶ್ಚಿಯನ್ರಿಗೆ ಯಾಕ್ರಿ ಅವ್ರ ಆಟಗಾರರ ಕರೆಗೆ ಬಂದು ಕೋಟಿ ಕೊಡಬೇಕು? ಬೇಡಪ್ಪ, ನಮ್ಮನೆ ಆಡ್ಕತೀವಿ ನಾವು. ಹೋಗ್ಲಿ, ಅಷ್ಟು ಗಲಾಟೆ ಮಾಡ್ತಿರೋ ಚಿನ್ನಿದಾಂಡ್ ಟೂರ್ನಿ ಮಾಡ್ತೀವಿ, ಟಕ್ 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 ಚಿನ್ನಿದಾಂಡ್ ಹೊಡ್ಕೊಂಡು ಕುತ್ಕೋತೀವಿ ನಾವು. ನಮ್ಗೇನು ಅದೇ ಬೇಕು ಅಂತಿದ್ಯಾ? ಕ್ರಿಕೆಟ್ ಹೌದು ಇಂಗ್ಲೆಂಡ್ ಒಂದು ಕಡೆ, ವಿ ಡೋಂಟ್ ಲೈಕ್ ಇಟ್ ಅಲ್ವಾ. ಅದಕ್ಕೆ ನಾವು ಸುಮ್ಮನೆ ಇಲ್ಲ, ನಾವೆಲ್ಲ ಪಡೆಗಳನ್ನ ಬಿಟ್ಟಿದ್ದು. ನಿಮ್ಗೆ ಹೇಳಿದೆ ಈಗಾಗಲೇ, ಕ್ರಿಸ್ಮಸ್ ದಿವಸ ಬಿಟ್ಟುವ ನಾವು ಮೋದಿಯವ್ರನ್ನ ಸುಮ್ಮನೆ ಕರ್ಕೊಂಡು ಹೋಗಿ ಕೂಡಿಸಿದ್ವಿ ಅಲ್ಲ ಅಷ್ಟೇ. ಚರ್ಚಲ್ಲಿ ಸುಮ್ಮನೆ ಕೂತಿರ್ಲಿಲ್ಲ, ಟ್ರಂಪ್ ಏನಾದ್ರು ಗಲಾಟೆ ಮಾಡ್ಬೋದು. ಇಲ್ಲಿ ಏನ್ ಮಾಡ್ಬೇಕ ಮಾಡಿ ಆಯ್ತಲ್ಲ, ಪಾದ್ರಿಗಳು ಚರ್ಚ್ಗಳೆಲ್ಲ ನುಗ್ಗಿ ಆಯ್ತು. ಅದರಿಂದ ಅವ್ರ ಜೊತೆ ಕ್ರಿಕೆಟ್ ಯಾಕೆ ಆಡ್ಬೇಕು? ನಮ್ಮ ವೈರಿಗಳಲ್ವಾ ಅವರು, ಮತಾಂತರ ಮಾಡ್ತಾರಲ್ವಾ. ಆದ್ರಿಂದ ನನಗನ್ಸುವಾಗೆ ನನ್ನ ಸಲಹೆ ದಟ್ ನಾವು ಕ್ರಿಕೆಟ್ ಅನ್ನ ಹಿಂದೂಗಳ ಜೊತೆಗೆ ಮಾತ್ರ ಆಡ್ಬೇಕು. ಸೊ ಒಂದೊಮ್ಮೆ ತಂಡ ಕಡಿಮೆ ಆಯ್ತು, ಮಹಿಳಾ ಕ್ರಿಕೆಟ್ ಪುರುಷ ಕ್ರಿಕೆಟ್ ಎರಡು ಸೇರಿಸಿ ಆಡೋಣ. IPL ನಲ್ಲಿ ಹೇಗೂ ಎರಡಿದೆ ಅಲ್ವಾ, ಪುರುಷ IPL ಇದು ಸೇರಿಸಿ. ಓನ್ಲಿ ಇಂಡಿಯನ್ಸ್, ಬೇರೆ ದೇಶದವ್ರಿಗೆ ಅವಕಾಶ ಅಲ್ಲ. ಅದು ಇಂಡಿಯನ್ಸ್ ನಲ್ಲಿ ಶಫಿ ಅಂತ ಮುಸ್ಲಿಂ ಹೆಸರು ಶುಡ್ ನಾಟ್ ಟೇಕ್ ಅಲ್ವಾ. ಓನ್ಲಿ ಹಿಂದೂಸ್, ನಾರಾಯಣ್ ಭಟ್ರು, ಹನುಮಂತ ಭಟ್ರು, ಉಪಾಧ್ಯಾಯರು ಅಲ್ವಾ. ಹಂಗೇನೆ ಭಟ್ರು ಗಿಟ್ರು ಇಂಥವ್ರನ್ನ ಇಟ್ಕೊಬಿಟ್ಟು ಅವ್ರು ಮುಗಿದ್ಮೇಲೆ ಬೇಕಾರೆ ಬೇರೆ ಯಾರು ಸಿಗ್ತಾರ ಒಂಚೂರು ಹಿಂದೂಗಳು ಬೇಕು. ಸೊ ಮತ್ತೆ ಅದರ ಅವುಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸು ದಲಿತರನ್ನೆಲ್ಲ ತಗೋಬಾರದು. ಕ್ಷತ್ರಿಯರು ಬ್ರಾಹ್ಮಣರು ಕ್ಷತ್ರಿಯರು ಮಾರ ಗೋಲಿ ಒಂದೊಂದು ಟೀಮ್ ಮಾಡಿ ಬಿಟ್ರೆ ಅದ್ರ ಮಜಾನೇ ಬೇರೆ ಅಲ್ವಾ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತುಂಬಾ ನೋವಿನಿಂದ ಕೆಲವು ಮಾತುಗಳನ್ನ ಹಾಸ್ಯದ ಮೂಲಕ ಹೇಳಕ್ ಟ್ರೈ ಮಾಡಿದ್ದೀನಿ ಅಲ್ವಾ. ಕ್ರಿಕೆಟ್ ಅನ್ನೋದಿದೆಯಲ್ಲ, ಯಾವ ಸ್ಥಿತಿ ಬಂತು ನೋಡಿ. ಅದ್ರ ಜೊತೆಗೆ ಬಾಂಗ್ಲಾದೇಶಿಯರು ಅಂತ ಹೇಳಿ ಕಂಡ್ಕೊಂಡು ಜಾರ್ಖಂಡದವರು ಅವ್ರು ಇವ್ರನ್ನ ಬಡಿಯೋದು, ದೇಶವನ್ನ ಇವರು ನಾಶ ಪಡಿಸಿ ಹೋಗ್ತಾರೆ. ಯಾವ ಅನುಮಾನ ಬೇಕಾಗಿದೆ. ಪೂರ್ಣ ಮುಗಿಸ್ಬಿಟ್ಟು ನಮ್ಮನ್ನೆಲ್ಲ ಭಜನೆ ಮಾಡೋದಕ್ಕೆ ಹಚ್ಬಿಟ್ಟು ಗಂಟೆ ಹಾಸ್ಕೊಂಡು ತೋರ್ಬೇಕು. ದೂರ ಇಲ್ಲ, ನೋಡ್ತಾ ಇದ್ದೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.